ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆ ಹಂತಕ್ಕೆ ಇವಾಗ ಬಂದಿದೆ. ಕೋರ್ಟ್ನಲ್ಲಿ ಪ್ರಮುಖ ಸಾಕ್ಷಿಗಳ ವಿಚಾರಣೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕು ಅಂತ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ರು, ಅರ್ಜಿ ಹಾಕ್ಕೊಂಡಿದ್ರು. ಡೇ ಟು ಡೇ ಬೇಸಿಸ್ನಲ್ಲಿ ವಿಚಾರಣೆ ನಡೆಸೋದಕ್ಕೆ ಪ್ರತಿನಿತ್ಯ ವಿಚಾರಣೆ ಆಗಬೇಕು ಅಂತ ದರ್ಶನ್ ಅರ್ಜಿ. ಇಂದು ಅರ್ಜಿ ವಿಚಾರಣೆಯನ್ನು ನಡೆಸಲಿದೆ ನ್ಯಾಯಾಲಯ. ಇದು ಕೂಡ ವಿಚಾರಣೆ ಆಗುತ್ತೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿತ್ತು ಕೋರ್ಟು. ಸೊ ಇವತ್ತು ಆಕ್ಷೇಪಣೆ ಸಲ್ಲಿಸಿ ವಾದವನ್ನು ಮಂಡಿಸಲಿದೆ ಪ್ರಾಸಿಕ್ಯೂಷನ್, SPP ಅವರು. ಈ ಮಧ್ಯೆ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಯಾವಾಗಲೂ ವಾರಕ್ಕೊಂದಿನ 10 ದಿನಕ್ಕೊಂದ್ಸರ್ತಿ ಡೇಟ್ ಕೊಡೋದ್ರ ಬದಲು ಎವ್ರಿ ಡೇ ಮಾಡಿ ಆದಷ್ಟು ಬೇಗ ಮುಗಿಸಿ ಇದನ್ನು ಅಂತ ದರ್ಶನ್ ಅವರು ಮಾಡ್ಕೊಂಡಿರ್ತಕ್ಕಂಥ ಮನವಿ ಜೊತೆಗೆ ಅರ್ಜಿ ಕೂಡ ಹಾಕ್ಕೊಂಡಿದ್ದಾರೆ ಅವ್ರ ಪರ ವಕೀಲರು. ಆ ವಿಚಾರಣೆ ಕೂಡ ಇವತ್ತು ಕೋರ್ಟ್ನಲ್ಲಿ ಬರುತ್ತೆ, 57ನೇ ಸೆಷನ್ಸ್ ಕೋರ್ಟ್ನಲ್ಲಿ. ಅದಕ್ಕೆ ಕೋರ್ಟ್ ಏನು ಅಭಿಪ್ರಾಯ ಬರುತ್ತೆ, ಆಮೇಲೆ ಪ್ರಾಸಿಕ್ಯೂಷನ್ ಅವ್ರು ಏನು ಹೇಳ್ತಾರೆ, ಅವ್ರು ಏನು ಆಕ್ಷೇಪಣೆ ಸಲ್ಲಿಸ್ತಾರೆ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಮಾಡಿ ಅಂತಕ್ಕಂಥ ಮನವಿಯನ್ನು ಕೋರ್ಟ್ ಎಷ್ಟರ ಮಟ್ಟಿಗೆ ಪುರಸ್ಕರಿಸ್ಬೋದು? ಆಮೇಲೆ ಇದಕ್ಕೇನಾದ್ರು ಅಬ್ಜೆಕ್ಷನ್ ಹಾಕೋದಾದರೆ ಏನು ಅಬ್ಜೆಕ್ಷನ್ ಹಾಕ್ತಾರೆ, ಯಾಕೆ ಅಂತ? ಅರವಿಂದ್, ಪ್ರಮುಖವಾಗಿ ದರ್ಶನ್ ಕಳೆದ 6 ತಿಂಗಳಿಂದನೂ ಕೂಡ ಜೈಲಿನ ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇದುವರೆಗೂ ಕೂಡ ಅತಿ ದೊಡ್ಡ ಸಾಕ್ಷಿಗಳ ವಿಚಾರಣೆಗಳು ಕೂಡ ಆಗಿಲ್ಲ. ಯಾಕೆಂದ್ರೆ ಕೇವಲ ರೇಣುಕಾಸ್ವಾಮಿ ತಂದೆ ತಾಯಿಯ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು, ಅದ್ ಬಿಟ್ರೆ ಇನ್ನೊಂದೆರಡು ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಸರಿಸುಮಾರು 247 ವಿಟ್ನೆಸ್ಗಳಿದೆ. ಆ ವಿಟ್ನೆಸ್ಗಳನ್ನ ವಿಚಾರಣೆ ಮಾಡ್ಲಿಕ್ಕೆ ಸಾಕಷ್ಟು ಕಾಲ ಹೋಗುವಂತ ಸಾಧ್ಯತೆಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವ್ರದ್ದು ಅರ್ಜಿನ ಹಾಕೊಂಡಿರುವಂತದ್ದು. ಅಂದ್ರೆ ಒಂದು ವಿಟ್ನೆಸ್ ವಿಚಾರಣೆ ಆದ ಬಳಿಕ ಮತ್ತೊಂದು ವಿಟ್ನೆಸ್ ನ ವಿಚಾರಣೆಗೆ ಸರಿಸುಮಾರು 10 ರಿಂದ 1 ವಾರಗಳ ಕಾಲ ಮುಂದೆ ಟೈಮ್ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಮನವಿಯನ್ನ ಮಾಡ್ಕೊಂಡು ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ಕೊಳ್ತಾರಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಇದು ಇನ್ಚಾರ್ಜ್ ಕೋರ್ಟ್ ಅಲ್ಲಿ ನಡೀತಾ ಇದೆ ಅರ್ಜಿ ವಿಚಾರಣೆ. ಅಂದ್ರೆ ಟ್ರಯಲ್ ನಡೀತಾ ಇರೋಂಥದ್ದು ಇನ್ಚಾರ್ಜ್ ಕೋರ್ಟ್ ಅಲ್ಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಎರಡು ಕೋರ್ಟ್ನ ಏನು ಬೇರೆ ಬೇರೆ ಪ್ರಕರಣಗಳಿರ್ತವೆ, ಆ ಎರಡು ಕೋರ್ಟ್ನ ಪ್ರಕರಣಗಳನ್ನ ವಿಚಾರಣೆ ಮಾಡ್ಲಿಕ್ಕೆ ತಡ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಮನವಿಯನ್ನ ಮಾಡ್ಕೊಂಡಿರೋದು. ಆ ಮನವಿಯನ್ನ ಯಾವ ರೀತಿಯಲ್ಲಿ ಪುರಸ್ಕರಿಸುತ್ತೆ, ಜೊತೆಗೆ ಪ್ರಾಸಿಕ್ಯೂಷನ್ ಇದಕ್ಕೆ ಯಾವ ರೀತಿಯಲ್ಲಿ ಆಕ್ಷೇಪಣೆನ ಸಲ್ಲಿಕೆಯನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಿರೋಂಥದ್ದು. ಯಾಕಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಅಂದ್ರೆ SPP ಪ್ರಸನ್ನ ಕುಮಾರ್ ಅವರ ಅವೈಲಬಿಲಿಟಿ ಏನಿದೆ ಅದನ್ನೆಲ್ಲ ಕೂಡ ನೋಡ್ಕೊಂಡು ಅದಾದ ನಂತರ ಮುಂದಿನ ಕ್ರಮಗಳಾಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕೋರ್ಟ್ ಏನು ತೀರ್ಮಾನ ತಗೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋಣ.